ನನಗೆ ಯಾವುದೇ ನೆನಪುಲ್ಲ, ಎರಡನೇ ನೆನಪುಗಳು ಒಂದು ಬಂದಿದ್ದು ಒಂದು ಹೋಗ್ತಾ ಇದ್ದು. ಯಾಕಂತಂದ್ರೆ 45 ಹೆಣ್ಣು ಮುಗಿಸಿ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಅಷ್ಟು ನಿರಂತರವಾಗಿ ನಾವು ಪಾಠ ಬಂದಿದ್ವಿ. ನಾನು 2 ಇಂಟರ್ನ್ಶಿಪ್ಗಳ ಕಾಲ 2 ಸ್ಕೂಲನ್ನು ಮುಗಿಸ್ಕೊಂಡ್ಬಂದ್ವಿ. ಆಗ ಈ 3ನೇ ಸ್ಕೂಲ್ ಇದ್ರೂ ಕೂಡ ಇಷ್ಟು ಪ್ರೀತಿ ಯಾವ ವಿದ್ಯಾರ್ಥಿಗಳನ್ನು ತೋರಿಸಿದ್ದಿಲ್ಲ. ಆ ಅತಿ ಹೆಚ್ಚು ಪ್ರೀತಿಗಳನ್ನು ತೋರಿಸಿದ್ದಾರೆ. ಅದರ ಜೊತೆಗೆ ಎಲ್ಲ ಶಿಕ್ಷಕರು ಕೂಡ ಅದೇ ರೀತಿ ಒಂದೇ ಕುಟುಂಬದೊಳಗೆ ಯಾವ ರೀತಿ ನಾವು ಇರ್ತೀವಿ, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಯಾವ ರೀತಿ ಪ್ರೀತಿಯನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಶಿಕ್ಷಕರು ಕೂಡ ಕೊಡ್ತಾರೆ. ಅದೇ ತರನಾಗಿ 7ನೇ ಅತ್ಯಂತ ಪಾಠ ಮಾಡಬೇಕು ನಿಯಮದ ಪ್ರಕಾರ. ಆದರೆ 10ನೇ ತರಗತಿಯೂ ಕೂಡ ನಾವು ತೊಗೊಂಡಿದ್ದೀವಿ. ಯಾಕಂತಂದ್ರೆ ನನಗೆ ಸಿಕ್ಕಂಥ ಸೌಭಾಗ್ಯ, ಆ ಸೌಭಾಗ್ಯವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥ ಮಾಡಬೇಕಂತ ಉಳಿದ ಹಲವಾರು ವಿಷಯಗಳನ್ನು ಹೇಳ್ಬೇಕು. ನಮಗೆ ಏನಾದರೂ ಹೇಳ್ಬೇಕಂತಂದ್ರೆ ಹಲವಾರು ವಿಷಯಗಳಿರ್ತಾವೆ. ಆದ್ರೆ ಅದನ್ನು ಹೇಳ್ಬೇಕು ಅಂತಂದ್ರೆ ಆ ಪ್ರಸಂಗ ಬರಬೇಕು. ಯಾಕಂತಂದ್ರೆ ಮಕ್ಕಳ ಆಸಕ್ತಿನೂ ಕೂಡ ಅಷ್ಟೇ ಮುಖ್ಯ ಆಗ್ತೈತೆ ಆ ಸಂದರ್ಭದಲ್ಲಿ. ಅವಾಗ ಏನಾದರೂ ಬಾಯ್ ಮಾಡ್ಕೊತಕ್ಕಂಥ ನಾವು ಮೈಂಡ್ ಡೈವರ್ಟ್ ಮಾಡಿದರೆ ನಾವು ಏನು ಹೇಳ್ಬೇಕಂತ ಹೊಂದಿರ್ತೀವೋ ಅದು ಏನು ಬರೋಲ್ಲ. ಸಾಮಾನ್ಯವಾಗಿ ತರಗತಿಯಲ್ಲಿ ನಾವು ಕಾಲಿಟ್ಟಾಗ ಆ ಮಾತಾಡೋದಕ್ಕೆ ಮುಂದೆ ಏನೇ ಇರ್ಬೋದು 2 ನಿಮಿಷ 5 ನಿಮಿಷ ಕೆಲಸ ಆಗ್ತದೆ. ಅದು ಎಲ್ಲ ಶಾಲೆಯಲ್ಲಿ ಇರ್ತದೆ. ನೀವು ಕೂಡ ಮಾಡಿ ಇಲ್ಲ ಅಂತಲ್ಲ. ಆ ತದನಂತರ ನಾವು ಕೈಗೆ ಬಂದಾಗ ಆ ಬೋಧನೆ ಸ್ಟಾರ್ಟ್ ಮಾಡಿದಾಗ ಕೈ ಸಿಕ್ಕಾಪಟ್ಟಲ್ಲ ಆ ಹಂತ ಆರಂಭ ಏನೈತಲ್ಲ ಅಲ್ಲಿ ಭಾಳ ಜಾಸ್ತಿ ನೀವು ಭಾಳ ಇಷ್ಟ ಖುಷಿ ಏನಾದ್ರೂ ಹೆಂಗೆ ಖುಷಿಯಾಗಿ ಕೇಳ್ಬೇಕಂದ್ರೆ ಗೋಕರ್ಣಕ್ಕೆ ಹೋಗಿ ಸಿಕ್ಕರಣಿ ತಿನ್ನಂತೆ, ಮೈಸೂರಿಗೆ ಹೋಗಿ ಮೊಸರು ಪಾಕವನ್ನು ತಿನ್ನಂತೆ, ಹಕ್ಕಿನಂತೆ ಬಾನೆತ್ತರಕ್ಕೆ ಹಾರಿ ನಲಿವಿನಂತೆ ನಾನು ಪಾಠ ಕೊಟ್ಟಿದ್ದು ಖುಷಿ. ಅದು ಏನಾದರೂ ಆಗಿತ್ತಂದ್ರೆ ಈಗ ಖುಷಿ ನನಗೆ ಭಾಳ ಅನುಭವ ಐತಿ ಎಡ್ಡದಾಗ. ಯಾಕಂತಂದ್ರೆ ಎಡ್ಡೆ ಸ್ಕೂಲ್ದಾಗ ನಾವು ಎಲ್ಲ ರೀತಿ ಅಡ್ಡಾಡಿದ್ವಿ. ನಾವು ವಯಸ್ಸು ಸಿಕ್ಕ ಇರ್ಬೋದು, ಎಡ್ಡದಾಗ ಭಾಳ ಅನುಭವ ಐತೆ ನನಗೆ. ಅದರ ಸಂಬಂಧ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟಿನಿ, ಗೌರ್ಮೆಂಟ್ ಶಾಲೆಗಳಿಗೆ ಭೇಟಿ ಕೊಟ್ಟಿನಿ, ಸ್ವಂತ ನಮ್ಮ ಶಾಲೆಗಳಿಗೂ ನಾನು ಭೇಟಿ ಕೊಡ್ತೀನಿ. ಆದರೆ ಕಲಿತಕ್ಕಂಥ ಉತ್ಸಾಹ ಅತಿ ಹೆಚ್ಚು ಮಾಡಿದ್ದು ಈ ಕೃಷಿದೇಶ್ವರ ಮಕ್ಕಳಲ್ಲಿ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಭಾಳ ಚಲೋ ಇದ್ರಿ, ಒಳ್ಳೆಯದಿದ್ರಿ. ನಮಗೂ ಕೂಡ ಅಷ್ಟೇ ಒಳ್ಳೆಯ ರೀತಿಯಿಂದ ಟ್ರೀಟ್ ಮಾಡಿದ್ರಿ. ನಿಮ್ಮ ಮುಂದೆ ಒಳ್ಳೆಯ ಭವಿಷ್ಯ ಭಾಳ ಭಾಗವಹಿಸ್ತೀವಿ. ಕ್ಯೂರಿಯಾಸಿಟಿ ಭಾಳ ಚೆನ್ನಾಗಿ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಕಡಿಮೆ ಐತಿ ಭಾಗವಹಿಸುವ. ಯಾಕಂದ್ರೆ ನಾವು ವಿದ್ಯಾರ್ಥಿಗಳು ಕೂಡ ಮನಸ್ಸಬೇಕು. ಅಲ್ಲಿ ಕ್ಯೂರಿಯಾಸಿಟಿ ಯಾರೋ ಮುಂದುವರೆಲ್ಲ ಮಾಡ್ತೀನಿ ಅಂತೇಳಿ ಮಾಡಿದ್ರೆ ನನ್ನ ಮಾಡಿದ್ರೆ ಸಭಾಧ್ಯಕ್ಷರು, ವಿಪಕ್ಷ ನಾಯಕ, ಮುಖ್ಯಮಂತ್ರಿ 3 ಮಂದಿಗೆ ನೀವು 9 ಜನ ಪಾಯಿಂಟ್ ಕೊಟ್ಟಿರಿ ವಿದ್ಯಾರ್ಥಿಗೆ. ನಾವು ಲಾಟ್ ಮಾಡೋದ್ರ ಮೂಲಕ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ವಿ. ಯಾಕಂತಂದ್ರೆ ಅದರ ಚಾಯ್ಸ್ ಚೆನ್ನಾಗಿ ಮಾತಾಡೋದನ್ನ ಆರಿಸ್ಬೇಕಂತಂದ್ರೆ ಚಾಯ್ಸ್ನಾಗ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ ಒಬ್ಬರಿಂದ ಒಬ್ಬರ್ತಾನೆ ಅದರ ಸಂಬಂಧ ಲಾಟ್ ಮಾಡೋದ್ರ ಮೂಲಕ ಯಾರಿಗೂ ಅನ್ಯಾಯ ಬಂದ್ರೆ ಲಾಟ್ ಮಾಡಿ ಅನುಕೂಲ ಸಂತೋಷ ಇಷ್ಟೆಲ್ಲ ಸಮಸ್ಯೆಗಳನ್ನು ಅನ್ನುವಂಥ ಭಾವನೆ ಇತ್ತು. ಆಗ ನೀವು ಕ್ಯೂರಿಯಾಸಿಟಿ ತೋರಿಸಿ ಮಾಡ್ಕೊಂತಕ್ಕಂಥ ತೋರಿಸಿದಾಗ ಅದು ಭಾಳ ಖುಷಿ ಆಯಿತು. ನಮ್ಮ ಮಾರ್ಗದರ್ಶಕರು ಕೂಡ ಬರಬೇಕಾಗಿತ್ತು. ಬರ್ತಾರೆ ಇನ್ನೊಂದು ಕಡೆ ಕಾರ್ಯಕ್ರಮದಲ್ಲಿ ಆಗಿರೋಲ್ಲ, ಅವರು ಭಾಳ ಮಾತಾಡಿದ್ರು. ಆ ಪ್ರಕಾರ ನೋಡೋದು ಮುಂದೆ ಅದೇ ರೀತಿಯಾಗಿ ಶಿಕ್ಷಕರ ಬಗ್ಗೆ ಹೇಳ್ಬೇಕಂತಂದ್ರೆ 2 ಮಾತಿಲ್ಲ. ಯಾಕಂತಂದ್ರೆ ಇದು ಶಾಲೆ ನಮ್ದಲ್ಲ, ನಿಮ್ದೇ ಅನ್ನೋ ಮಟ್ಟಕ್ಕೆ ಪೂರ ಶಾಲೆಯ ಜವಾಬ್ದಾರಿ, ನಿಮ್ಮ ಮಕ್ಕಳ ಜವಾಬ್ದಾರಿನ ನಮಗೆ ಬಿಟ್ಟಿದ್ರು 45 ದಿನಗಳ ಕಾಲ. ನಾವು ಎಷ್ಟರ ಕ್ಲಾಸ್ ತಗೋಲಿ, ಹೆಂಗ ನಡೆಸಲಿ, ಯಾವ ಕ್ರೀಡೆ ನಡೆಸಲಿ, ಏನ ನಡೆಸಲಿ, ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಮಯ ಜವಾಬ್ದಾರಿಯನ್ನು ನಾವು ಬಿಟ್ಟುಬಿಟ್ಟಿದ್ವಿ. ಯಾವುದೇ ಕೂಡ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಇದನ್ನೇ ಮಾಡ್ಬೇಕು ಹಿಂಗ ಮಾಡ್ಬೇಕಂತಿಲ್ಲ. ನೀವೇನು ಮಾಡ್ತೀರಿ ಮಾಡಿ ಎಲ್ಲದಕ್ಕೂ ತಯಾರಿ, ಎಲ್ಲದಕ್ಕೂ ಹೂ ಅನ್ನೋವಾಗ ಯಾಕಂತಂದ್ರೆ ನಾವು ಮುಖ್ಯ ಗುರುಗಳಾಗಿರ್ಬೋದು, ಸಹಶಿಕ್ಷಕರಾಗಿರ್ಬೋದು, ಎಲ್ಲ ಸಿಬ್ಬಂದಿ ಇವತ್ತು ಅಡುಗೆ ಮಾಡಿರ್ತಕ್ಕಂಥ ಆ ಅಡುಗೆ ಮೇಡಮ್ ಅವರು ಹಿಡ್ಕೊಂಡು ಕೂಡ ಅವ್ರು ಕೂಡ ಊಟ ಕೊಡೋದಾಗಿರ್ಬೋದು, ಎಲ್ಲ ರೀತಿ ಸಹಕಾರ ಆಗಿರ್ಬೋದು, ಯಾವುದೇ ರೀತಿ ಬೇಜವಾಬ್ದಾರಿ ನಮ್ಮ ಮನಸ್ಸಲ್ಲಿ ಬರದೇ ಇರುವಾಗ ಈ ಒಂದು ಸಿಬ್ಬಂದಿ ಮಾಡೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವದಿಂದ ಇನ್ನೂ ಶಿಕ್ಷಕ ಮಾತುಗಳನ್ನು ನಾವು ಕೇಳಬೇಕಾಗಿತ್ತು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಹೇಗೆ ಮಕ್ಕಳು ಮತ್ತೊಂದು